ನಟ ಶ್ರೀಧರ್ ಅವರ ಸಾವಿನ ನಂತರದ ಸತ್ಯ ಇದು. ಅವರ ಸಾವು ಯಾಕಾಯಿತು ಅನ್ನೋದನ್ನ ಖುದ್ದಾಗಿ ಅವರ ಹೆಂಡತಿ ಜ್ಯೋತಿಯವರು ಮಾತನಾಡಿದ್ದಾರೆ. ನಿಜವಾಗ್ಲೂ ಇದು ತೀರಾ ಶಾಕಿಂಗ್. ಆದರೆ ನಿಜವಾಗ್ಲೂ ಕೆಲವರು ಇದಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಬದುಕಿದ್ದಾಗ ನೀನು ಯಾಕೆ ಇದ್ರ ಬಗ್ಗೆ ಮಾತನಾಡಲಿಲ್ಲ, ಅವ್ರು ಸಾವನ್ನಪ್ಪಿದ ನಂತರ ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದೆಯಾ, ಸಾವಿನ ನಂತರ ವ್ಯಕ್ತಿಯ ತೇಜೋವಧೆಯನ್ನು ಯಾಕೆ ಮಾಡ್ತಾ ಇದೆಯಾ ಅಂತ ಅವ್ರ ಹೆಂಡತಿಗೆ ಪ್ರಶ್ನಿಸಿದ್ದಾರೆ. ಆದರೆ ಖುದ್ದಾಗಿ ನಟ ಶ್ರೀಧರ್ ಅವರ ಹೆಂಡತಿ ಜ್ಯೋತಿ ಅವರೇ ಶ್ರೀಧರ್ ಅವರ ಸಾವಿಗೆ ಯಾವ ಕಾಯಿಲೆ ಕಾರಣ ಅನ್ನೋದನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಶ್ರೀಧರ್ ಬಗ್ಗೆ ಅವರು ಹೇಳಿದಂಥ ಒಂದಷ್ಟು ವಿಚಾರಗಳು ಎಲ್ಲರಿಗೂ ಶಾಕ್ ಆಗಿದೆ. ಶ್ರೀಧರ್ ಹೀಗಿದ್ರ, ಅದಕ್ಕೆ ಹೀಗಾಯ್ತಾ, ನಿಜವಾಗ್ಲೂನಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅಷ್ಟಕ್ಕೂ ಶ್ರೀಧರ್ ಅವರ ಸಾವಿಗೆ ಕಾರಣ ಏನು, ಅವ್ರಿಗೆ ಅಂಥದ್ದು ಯಾವ ರೋಗ ಇತ್ತು, ಅವ್ರ ಹೆಂಡತಿ ಬಿಟ್ಟು ಹೋಗಿದ್ದು ಯಾಕೆ, ಶ್ರೀಧರ್ ಕೊನೆಯಾಗಿಯೂ ಕೂಡ ಸಾವಿನ ಸಂದರ್ಭದಲ್ಲೂ ಸುಳ್ಳು ಹೇಳಿದ್ಯಾಕೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕಿರುತೆರೆ ನಟ ಶ್ರೀಧರ್ ಅವರು ನಿನ್ನೆ ರಾತ್ರಿ 10 ಗಂಟೆಯ ಸುಮಾರಿಗೆ ನಿಧನರಾಗಿದ್ದಾರೆ. ಅವರ ಮೃತದೇಹವನ್ನು ಹಾಸ್ಪಿಟಲ್ನಲ್ಲೇ ಇಡಲಾಗಿದೆ. ಆದರೆ ಸಾಯುವ ಮುನ್ನ ಶ್ರೀಧರ್ ಅವರು ಅವರ ಪತ್ನಿಯ ವಿರುದ್ಧ ಗಂಭೀರವಾಗಿ ಮಾತನಾಡಿದ್ರು. ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ನನ್ನ ಹೆಂಡತಿಯನ್ನು ನಾನು ಇಷ್ಟಪಟ್ಟು ಮದುವೆ ಆದೆ, ಪ್ರೀತಿಸಿ ಮದುವೆ ಆದೆ, ಅವಳನ್ನು ನಾನು ಓದಿಸ್ದೆ, ನನ್ನ ಮಗ ಕೂಡ ಇದ್ದಾನೆ. ಆದರೆ ಕೊನೆಯದಾಗಿ ಅವಳು ಮನೆ ಬಿಟ್ಟು ಹೋಗುವಾಗ ಸ್ಟೌವು ದುಡ್ಡು ಎಲ್ಲನೂ ಎತ್ಕೊಂಡು ಹೋದ್ಲು, ನನಗೆ ಮೋಸ ಮಾಡಿದ್ಲು, ಬೇರೆಯವ್ರ ಜೊತೆಗೆ ಆಕೆ ಇದ್ದಾಳೆ ಅನ್ನೋದನ್ನು ಹೇಳಿದರು. ಆದರೆ ಇಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಯವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಇದೀಗ ಯಾಕೆ ತನ್ನ ಗಂಡನನ್ನು ಬಿಟ್ಟು ಹೋದ್ರು ಅನ್ನೋದ್ರ ಬಗ್ಗೆ ಅವರೇ ಮಾತನಾಡಿದ್ದಾರೆ. ಹೌದು, ನಟ ಶ್ರೀಧರ್ ಅವರ ಪತ್ನಿ ಇದೀಗ ಶ್ರೀಧರ್ ಸಾವಿನ ನಂತರ ನನ್ನ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಶ್ರೀಧರ್ ಅವರು ಕೊನೆಯದಾಗಿ ಕೂಡ ಮಾಡಿದರು. ಆದರೆ ಅದ್ಯಾವುದು ಕೂಡ ಸತ್ಯ ಅಲ್ಲ. ನಿಜವಾದ ವಿಷಯ ಏನು ಅನ್ನೋದನ್ನು ನಾನು ಈಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾವು ಮದುವೆ ಆಗಿದ್ದು ಹೌದು, ನಾವು ಪ್ರೀತಿಸಿಯೇ ಮದುವೆ ಆಗಿದ್ವಿ ಅನ್ನೋದನ್ನು ತಾವು ಮಾತಾಡೋ ಮುಖಾಂತರವಾಗಿ ಹೇಳಿದ್ದಾರೆ. ಶ್ರೀಧರ್ ಸಣ್ಣ ಪುಟ್ಟ ವಿಚಾರಕ್ಕೆ ನನ್ನ ಜೊತೆ ಯಾವಾಗಲೂ ಗಲಾಟೆಯನ್ನು ಮಾಡ್ತಾನೆ ಇದ್ರು. ನನ್ನ ಮತ್ತೆ ಅವರ ಮಧ್ಯ ಗಲಾಟೆ ಅನ್ನೋದು ಆಗ್ತಾನೆ ಇತ್ತು. ಎಷ್ಟೇ ಬಾರಿ ಈ ಜಗಳ ಬೇಡ ಅಂತ ಪ್ರಯತ್ನ ಪಟ್ಟರು ಕೂಡ ಜಗಳ ನಿಲ್ತಾ ಇರಲಿಲ್ಲ. ಅದಲ್ಲದೆ ಶ್ರೀಧರಿಗೆ ಹುಡುಗಿಯರ ಸಹವಾಸ ಹೆಚ್ಚೇ ಇತ್ತು. ಇದು ನನ್ನ ಗಮನಕ್ಕೂ ಕೂಡ ಬಂದಿತ್ತು. ಇದ್ರ ಬಗ್ಗೆ ನಮ್ಮಿಬ್ಬರ ನಡುವೆ ಆಗಾಗ ಗಲಾಟೆಗಳಾಗ್ತಾ ಇತ್ತು. ಹುಡುಗಿಯರ ಸಹವಾಸ ಬೇಡ ಅಂತ ಹೇಳಿದ್ರು ಕೂಡ ಆತ ಕೇಳಲಿಲ್ಲ. ಅದಲ್ಲದೆ ಯಾರಿಗೂ ಗೊತ್ತಿಲ್ಲದಂಥ ಸತ್ಯ ಅಂತಂದರೆ ಶ್ರೀಧರ್ HIV ಇಂಡ್ಯೂಸಿಸ್ ಇನ್ಫೋಮಾ ಅನ್ನುವಂಥ ಕಾಯಿಲೆಯಿಂದ ಬಳಲ್ತಾ ಇದ್ರು. HIV ಅಂತ ಹೇಳಿದ್ರೆ ಏಡ್ಸ್ ಮತ್ತು ಕ್ಯಾನ್ಸರ್ ಕೂಡ ಅವ್ರಿಗೆ ಇತ್ತು. ನನಗೆ ಇದರ ಬಗ್ಗೆ ಎಲ್ಲವೂ ಕೂಡ ಗೊತ್ತಾಯಿತು. ಹಾಗೆಯೇ ಶ್ರೀಧರ್ ಅವರು ನನ್ನ ಬಗ್ಗೆನೇ ಬೇರೆಯವ್ರ ಜೊತೆಗೆ ಸಂಬಂಧ ಇದೆ ಅಂತ ಹೇಳ್ಕೊಂಡು ಬಂದರು. ಆದರೆ ನನಗೆ ಯಾರ ಜೊತೆಗೂ ಸಂಬಂಧ ಇಲ್ಲ. ನಾನು ಇವತ್ತಿಗೂ ಒಬ್ಬಳೇ ಜೀವನ ನಡೆಸ್ತಾ ಇದ್ದೀನಿ. ನಾನು ಮತ್ತು ನನ್ನ ಮಗ ಅಂತ ಜೀವನ ಕಟ್ಕೊಂಡಿದ್ದೀವಿ. ಬೇರೆಯವರ ಜೊತೆಗೆ ಒಬ್ಬರಲ್ಲ, ಹಲವರ ಜೊತೆಗೆ ಸಂಬಂಧ ಇದ್ದಿದ್ದು ಶ್ರೀಧರ್ಗೆ. ಈ ಕಾರಣಕ್ಕಾಗಿ ನಾನು ಅವರಿಂದ ದೂರವಾಗಿದ್ದೀನಿ ಹೊರತು ಇನ್ನೇನೂ ಅಲ್ಲ. ಅದಲ್ಲದೆ ಶ್ರೀಧರ್ ನಾಯ್ಕ್ ಅವರು ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಆದರೆ ನನಗೆ ನನ್ನ ಮತ್ತು ನನ್ನ ಮಗನ ಜೀವ ಅನ್ನೋದು ತುಂಬಾ ಮುಖ್ಯ. ಹೀಗಿರಬೇಕಾದ್ರೆ ನಾನು ಅವ್ರ ಜೊತೆಗೆ ಹೋಗಬೇಕು, ಅವ್ರ ಜೊತೆಗೆ ಇರಬೇಕು ಅನ್ನೋದು ನನಗೆ ಇಂಟ್ರೆಸ್ಟು ಇಲ್ಲ. ಅವರಿಗೆ ಇರೋ ಕಾಯಿಲೆನ ನೆನಪಿಸಿಕೊಂಡಾಗ ನನಗೆ ನನ್ನ ಮತ್ತು ನನ್ನ ಮಗನ ಜೀವನನೇ ನೆನಪಾಗತ್ತೆ. ಹೀಗಾಗಿ ನಾನು ಹೋಗಿಲ್ಲ. ಅವರ ವೈಯಕ್ತಿಕ ವಿಚಾರದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕೊನೆಗಾಲದಲ್ಲೂ ನೋಡೋದಕ್ಕೆ ಹೋಗಲಿಲ್ಲ, ಕೊನೆಗಾಲದಲ್ಲೂ ಹೀಗೆ ಮಾಡಿಬಿಟ್ರು ಅನ್ನೋದು ನನಗೆ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಏನು ನಡೆದಿದೆ ಅನ್ನೋದು ನನಗೆ ಅವರಿಗೆ ಮಾತ್ರ ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ. ಶ್ರೀಧರ್ ಅವರ ಪತ್ನಿ ಮತ್ತು ಅವರ ಕುಟುಂಬದವರು ಶ್ರೀಧರ್ ಅವರಿಂದ ಬೇಕು ಅಂತಲೇ ದೂರ ಆಗಿದ್ದು ಅನ್ನೋದನ್ನು ಇದೀಗ ಶ್ರೀಧರ್ ಅವರು ಸಾವನ್ನಪ್ಪಿದ ನಂತರ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಶ್ರೀಧರ್ ಮತ್ತು ಜ್ಯೋತಿ ಇಬ್ಬರೂ ಒಂದೇ ಅಕಾಡೆಮಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಕೆಲಸವನ್ನು ಕಲಿತಾ ಇದ್ರು. ಆ ಸಂದರ್ಭದಲ್ಲೇ ಒಬ್ಬರ ಮೇಲೆ ಪ್ರೀತಿಯಾಗಿ ಮದುವೆ ಆಗಿದ್ದು, ಮಗು ಕೂಡ ಆಗಿದ್ದು. ಆದರೆ ಯಾವಾಗ ಶ್ರೀಧರ್ ಅವರಿಗೆ ಈ ಥರದ ಶೋಕಿಗಳು ಇದೆ ಅನ್ನೋದು ಗೊತ್ತಾಯಿತು, ಆಗ ಅವರ ಪತ್ನಿ ಜ್ಯೋತಿಯವರು ಬಿಟ್ಟು ಹೋದ್ರು ಅನ್ನೋದನ್ನು ಸ್ವತಃ ಅವರೇ ಹೇಳಿರೋದ್ರಿಂದ ಗೊತ್ತಾಗ್ತಾ ಇದೆ. ಆದರೆ ಏನೇ ಆಗಲಿ, ಇಷ್ಟು ದಿನ ಎಲ್ಲಿಯೂ ಬರದಿದ್ದವರು, ಇಷ್ಟು ದಿನ ಏನನ್ನೂ ಹೇಳದಿದ್ದವರು ಶ್ರೀಧರ್ ಸಾವನ್ನಪ್ಪಿದ ನಂತರ ಈ ರೀತಿಯಾಗಿ ಮಾತನಾಡ್ತಾ ಇರೋದು, ಅದರಲ್ಲೂ ಅವರಿಗೆ ಕ್ಯಾನ್ಸರ್ ಮತ್ತು HIV ಅನ್ನುವಂಥದ್ದು ಇತ್ತು ಅನ್ನೋದು ಹೇಳಿರೋದು ಬಹುತೇಕ ಮಂದಿಗೆ ಇಷ್ಟ ಆಗಿಲ್ಲ. ನೀವು ಇಲ್ಲಿವರೆಗೆ ಸೈಲೆಂಟ್ ಆಗಿದ್ರಿ, ಇನ್ಮೇಲೂ ಸೈಲೆಂಟ್ ಆಗಿರಬೇಕಾಗಿತ್ತು. ಆ ಮನುಷ್ಯ ಸಾವನ್ನಪ್ಪಿದ ನಂತರ ಇದನ್ನು ಹೇಳುವ ಅವಶ್ಯಕತೆ ಏನಿತ್ತು, ಹೇಳಬಾರ್ದಿತ್ತು ಅನ್ನೋದನ್ನು ಕೆಲವರು ಹೇಳ್ತಿದ್ದಾರೆ. ಆದರೆ ಆಕೆ
ನನ್ನ ಬಗ್ಗೆ ಇಲ್ಲಿವರೆಗೂ ಕೆಟ್ಟದಾಗಿ ಮಾತನಾಡಿದ್ದಾರೆ. ಗಂಡ ಸಾಯುವ ಸ್ಥಿತಿಯಲ್ಲಿದ್ರೂ ಬಂದಿಲ್ಲ, ಇವಳೆಂತ ಹೆಂಗಸು ಅಂತ ಮಾತನಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಕೊನೆಯದಾಗಿ ಕ್ಲಾರಿಟಿಯನ್ನು ಕೊಡಲೇಬೇಕಾಗಿತ್ತು. ಆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೊಬ್ಬ ಮಗನಿದ್ದಾನೆ, ಅವನ ಭವಿಷ್ಯ ತುಂಬ ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಅವರು ಸಮಾಜದ ಮುಂದೆ ಬಂದಿಲ್ಲ. ನಾನೇ ಶ್ರೀಧರ್ ಹೆಂಡತಿ, ಇವನೇ ಶ್ರೀಧರ್ ಮಗ ಅನ್ನೋದು ಸಮಾಜಕ್ಕೆ ತೋರಿಸ್ಕೊಳ್ಬಾರ್ದು ಅನ್ನುವಂಥ ವಿಚಾರವಾಗಿ ಅವರು ಇಲ್ಲಿಗೆ ಆಗಮಿಸಿಲ್ಲ. ಯಾಕಂದರೆ ಒಂದೊಳ್ಳೆ ಭವಿಷ್ಯ ಅನ್ನೋದು ಮಗನಿಗೆ ನಿರೂಪಿಸಬೇಕು ಅಂತ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಸಾವಿಗೂ ಕೂಡ ಅವರು ಬರೋದು ಡೌಟು. ಯಾಕಂದರೆ ಸಾವಿಗೆ ಬಂದಾಗ ಇವರೇ ಮಗ, ಇವರೇ ಹೆಂಡತಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸಮಾಜದಲ್ಲಿ ಅದು ಕೊನೆಯವರೆಗೂ ಕೂಡ ಉಳ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಅವರು ಬರೋದು ಬಹುತೇಕ ಡೌಟು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆದರೆ ಶ್ರೀಧರ್ ಸಾವಿನ ನಂತರ ಅವರ ವೈಯಕ್ತಿಕ ವಿಚಾರ ಇಷ್ಟು ಜಗಜ್ಜಾಹೀರಾಗಿದ್ದು ಮತ್ತು ಇಂಥ ಕಾಯಿಲೆಯಿಂದ ಅವರು ಬಳಲಿದ್ದು ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿ. ಅಷ್ಟು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಇದ್ದವರು ಇದ್ದಕ್ಕಿದ್ದ ಹಾಗೇನೆ ಸಡನ್ ಆಗಿ ಈ ರೀತಿಯಾಗಿ ಆದಾಗಲೇ ಅನೇಕರಿಗೆ ಇದರ ಬಗ್ಗೆ ಡೌಟ್ ಇತ್ತು. ಶ್ರೀಧರ್ಗೆ ಈ ಥರದ್ದೇ ಕಾಯಿಲೆ ಇರಬಹುದೇನೋ ಅಂತ. ಆದರೆ ಎಲ್ಲಿಯೂ ಯಾರು ಬಿಟ್ಕೊಟ್ಟಿರಲಿಲ್ಲ. ಕೊನೆಯದಾಗಿ ಅವರ ಹೆಂಡತಿಗೆ ಖಾಸಗಿ ಚಾನಲ್ ಒಂದರಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿ ಏನಾಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.